ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ವಸಂತ್ ಲೋಕನಾಥ್ ಜಾಧವ್, ಶ್ರೀಮತಿ ಗೋಮವ್ವ ಜಾಧವ್ ಅವರ ದ್ವಿತೀಯ ಪುತ್ರ. ಇವತ್ತು ತಂದೆ ತಾಯಿಯ ಮಹತ್ವದ ಬಗ್ಗೆ 2 ಮಾತುಗಳನ್ನು ಹೇಳಬೇಕಂತ ಅನಿಸ್ತು. ಅದಕ್ಕೆ ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಅತ್ಯಂತ ಅಪರೂಪದ ವಸ್ತು ಎಂದರೆ ತಾಯಿ. ತಾಯಿಯ ಪ್ರೇಮ ಭಗವಂತನ ಪ್ರೇಮಕ್ಕಿಂತ ಕಡಿಮೆಯಾಗಲಾರದು. ನಮ್ಮಿಂದ ಏನನ್ನೂ ಅಪೇಕ್ಷೆ ಮಾಡದೆ ತನ್ನ ಎಲ್ಲವನ್ನು ಕೊಡುವ ಏಕೈಕ ಜೀವ ತಾಯಿ ಒಂದೇ. ನಿನ್ನನ್ನು 9 ತಿಂಗಳು 9 ದಿನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಭೂಮಿಗೆ ಬರುವ ಮುಂದೆಯೇ ನಿನಗೆ ಅಪಾರವಾಗಿ ಪ್ರೀತಿಸಿದ್ದಾಳೆ ಅಂದರೆ ನಿನ್ನ ತಾಯಿ. ನಿನಗೆ ಹೆರುವಾಗ ಸಾವಿನೊಂದಿಗೆ ಹೋರಾಟ ಮಾಡಿ ನಿನಗೆ ಪಡೆದು ನಿನ್ನ ಖುಷಿಗೋಸ್ಕರ ನಿನ್ನ ತಾಯಿ ಬದುಕಿರುತ್ತಾರೆ. ನೀನು ಪುಟ್ಟ ಮಗುವಾಗಿದ್ದಾಗ ಜ್ವರ ಬಂದು ಬಳಲಿದಾಗ 10 ದೇವರ ಹರಿಕೆ ಹೊತ್ತು ಕಣ್ಣೀರು ಸುರಿಸಿ ನಿನಗೆ ಕಾಪಾಡಿದ್ದಾಳೆ ಅಂದರೆ ನಿನ್ನ ತಾಯಿ. ನೀನು ಒಳ್ಳೆಯ ಮಗುವಾಗಿ ಬೆಳೆಯಬೇಕು ಎಂದು ತನ್ನ ಜೀವನ ಸೆವೆದಿದ್ದಾಳೆ ನಿನ್ನ ತಾಯಿ. ಎಷ್ಟು ಪ್ರೀತಿಸುತ್ತಾರೆ ನಿನಗೆ ಗೊತ್ತಾ? ಅಂಥವರಿಗೆ ಬೇಜಾರು ಮಾಡುವುದು, ನೋವುಂಟು ಮಾಡುವುದು ಮಾಡುತ್ತೀಯ. ಡೆಲಿವರಿ ಆದಾಗ ಡಾಕ್ಟರ್ ಬಟ್ಟೆಯಲ್ಲಿ ಸುತ್ತಿ, ಅಮ್ಮ ನಿನಗೆ ಗಂಡು ಮಗು ಹೆಣ್ಣು ಮಗು ಆಗಿದೆ ಎಂದು ಕೊಟ್ಟಿರುತ್ತಾರೆ ಅಷ್ಟೇ. ಅಮ್ಮ ನಿನ್ನನ್ನು ತಬ್ಬಿಕೊಂಡು ಮುದ್ದಾಡಿ ಖುಷಿಪಟ್ಟಿರುತ್ತಾರೆ. ಯಾಕೆ ಗೊತ್ತಾ? ನೀನು ಬಂದಿದೆಯಾ ಅಂತ. ನನ್ನ ಕಷ್ಟಗಳು ದೂರಾದವು ಅಂತ ಖುಷಿಯಲ್ಲಿ ಅತ್ತಿರುತ್ತಾರೆ ನಿನ್ನ ತಾಯಿ. ನೀನು ಪುಟ್ಟ ಮಗುವಾಗಿ ಇದ್ದಾಗ ನಿನಗೆ ಎಣ್ಣೆ ಸ್ನಾನ ಮಾಡಿಸಿ ಮಲಗಿಸಿ ಊಟ ಮಾಡುತ್ತಿರುವಾಗ ನೀನು ಜೋರಾಗಿ ಕಿರುಚಿಕೊಳ್ಳುತ್ತೀಯ. ಅಮ್ಮ ಎಲ್ಲವನ್ನೂ ಬಿಟ್ಟು ನಿನಗೆ ಬಂದು ನೋಡಿದರೆ ನೀನು ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಅಲ್ಲೇ ಮಲಗಿರುತ್ತೀಯ. ಅವಳು ನಿನ್ನ ಮಲಮೂತ್ರ ವಿಸರ್ಜನೆಯನ್ನು ತೊಳೆದು ಆಮೇಲೆ ಊಟ ಮಾಡಿರುತ್ತಾರೆ. ಗೊತ್ತಾ ನಿನಗೆ? ಅಷ್ಟು ಪ್ರೀತಿ ತೋರಿಸುವ ಅಪ್ಪ ಅಮ್ಮನಿಗೆ ಬೇಜಾರ ಮಾಡುವುದು, ಅವರ ಮೇಲೆ ಸಿಟ್ಟು ಮಾಡುವುದು, ಅವರು ಹೇಳುವುದನ್ನು ಕೇಳದೇ ಇರುವುದು, ಗಲಾಟೆ ಮಾಡುವುದು, ಸರಿಯಾಗಿ ಓದದೇ ಇರುವುದು ಮಾಡಬಾರದು ಕಂದ. ನೀನು ಮೊದಲ ಸಲ ಅಂಬೆಗಾಲು ಇಟ್ಟಾಗ ಹಬ್ಬ ಆಚರಣೆ ಮಾಡಿರುತ್ತಾರೆ ನಿನ್ನ ತಾಯಿ. ನನ್ನ ಮಗ ಅಂಬೆಗಾಲು ಇಟ್ಟು ಬಿಟ್ಟ, ನನ್ನ ಮಗ ಹೆಜ್ಜೆ ಇಟ್ಟು ಬಿಟ್ಟ ಅಂತ ಎಲ್ಲರಿಗೂ ಪೇಡೆ ಕೊಟ್ಟು ಸಂಭ್ರಮಣೆ ಮಾಡಿರುತ್ತಾಳೆ. ಗೊತ್ತೇನಪ್ಪ ನಿನಗೆ? ನೀನೇನು ಜ್ಞಾನಪೀಠ ಪ್ರಶಸ್ತಿ ಪಡೆದು ಅಮ್ಮನಿಗೆ ಕೊಟ್ಟಿರುತ್ತೀಯ? ನೀನು ನಿನ್ನ ಜೀವನದಲ್ಲಿ ಒಂದು ಹೆಜ್ಜೆ ಇಟ್ಟಿದೆಯಾ ಅಷ್ಟೇ. ಅಂತಹ ಅಮ್ಮನಿಗೆ ಕೆಟ್ಟದ್ದು ಬಯಸುವುದು, ಎದುರೆದುರು ಹೇಳುವುದು, ಅವಾಚ್ಯ ಶಬ್ದಗಳಿಂದ ಅಮ್ಮನಿಗೆ ಬೈಯುವುದು ಮಾಡುತ್ತೀಯ. ಯಾರು ಅಮ್ಮನಿಗೆ ಬೇಜಾರು ಮಾಡಿರುತ್ತಾರೋ ಅವರು ಜೀವನದಲ್ಲಿ ಉದ್ಧಾರ ಆಗುವುದಿಲ್ಲ. ದೊಡ್ಡವರು ಆದ ಮೇಲೆ ಅವರಿಗೆ ದುಃಖ ಕಟ್ಟಿಟ್ಟ ಬುತ್ತಿ. ಕೆಲವರಿಗೆ ಅಪ್ಪ ಅಮ್ಮ ಅಂದರೆ ಕೆಲಸದ ಆಳು, ಆಟದ ವಸ್ತು, ನಮ್ಮ ಸೇವೆ ಮಾಡೋಕೆನೆ ಹುಟ್ಟಿದವರು ಅಂತ ತಿಳಿದಿದ್ದಾರೆ. ಅವರಿಗೆ ಏನು ಅನಿಸುವುದಿಲ್ಲ. ನಿಮ್ಮ ಮನೆಯಲ್ಲಿ ಫಸ್ಟ್ ಹೇಳುವವಳು ನಿನ್ನ ತಾಯಿ. ಅಪ್ಪ ನಿನಗಾಗಿ ಇಡೀ ಜೀವನ ದುಡಿಯುವುದರಲ್ಲೇ ಕಳೆಯುವನು. ಅವರಿಗೆ ಹೋಗಿ ನೀನು ಹೇಗಿದೆಯಪ್ಪ, ಹೇಗಿದೆಯವ್ವ ಅಂತ ಕೇಳಿದೆಯಾ ಕಂದ? ನಿನ್ನ ಸಂತೋಷ ಸಲುವಾಗಿ ಅವರು ಜೀವನದಲ್ಲಿ ಸಂತೋಷವೇ ಪಡೆಯಲಿಲ್ಲ. ಅಂಥವರಿಗೆ ತೊಂದರೆ ಕೊಡುತ್ತೀರಾ? ಅವರಿಗೆ ತಪ್ಪಾಯಿತು ಅಂತ ಹೇಳಿ. ಈಗಿನಿಂದಲೇ ಜೋರಾಗಿ ತಪ್ಪಾಯಿತು ಅಪ್ಪ ಅಮ್ಮ ಅಂತ ಹೇಳಿ. ಅವರಿಗೆ ಗೊತ್ತಾಗುತ್ತೆ. ನೀನು ಸಣ್ಣವನು ಇರುವಾಗ ನೀನು ಏನು ತಪ್ಪು ಮಾಡಿದರೂ ನಿನಗೆ ಜೀವನ ರೂಪಿಸಿ ಕೊಟ್ಟಿದ್ದಾರಲ್ಲ, ಅವರಿಗೊಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಈ ನನ್ನ ಮಾತುಗಳು ನಿಮಗೆ ಸರಿ ಅನಿಸಿದರೆ, ಉತ್ತಮ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.
ಥ್ಯಾಂಕ್ ಯು ಸೋ ಮಚ್.